ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. ಈ 2025-26ನೇ ಒಂದು ಸಾಲಿನಲ್ಲಿ ಈ 1ನೇ ತರಗತಿಗಾಗಿ ಏನು ಮಕ್ಕಳನ್ನು ಅಡ್ಮಿಷನ್ ಮಾಡ್ತಾ ಇದ್ದೀವಿ. ಸೊ ಈ ಅಡ್ಮಿಷನ್ಗಾಗಿ ಇರುವಂಥ ಒಂದು ಕನಿಷ್ಠ ವಯಸ್ಸು, ಸೊ ಈ ವಯಸ್ಸಿಗೆ ಸಂಬಂಧಿಸಿದಂತೆ ಸರ್ಕಾರವು ಒಂದು ತಿದ್ದುಪಡಿಯನ್ನು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಸೊ ಆತ್ಮೀಯರೇ, ಈ ಒಂದು ವಿಡಿಯೋ ಈ ಪಾಲಕರಿಗೆ ಅತ್ಯಂತ ಉಪಯುಕ್ತವಾಗಿರುವಂಥ ವಿಡಿಯೋ. ನಿಮ್ಮ ಮಕ್ಕಳನ್ನು ನೀವು ಫಸ್ಟ್ ಸ್ಟ್ಯಾಂಡರ್ಡ್ಗೆ ನೀವು ಅಡ್ಮಿಷನನ್ನು ಮಾಡಬೇಕಾಗಿದ್ದರೆ ಎಷ್ಟು ಕನಿಷ್ಠ ವಯಸ್ಸಾಗಿರಬೇಕು? ಸೊ ಆತ್ಮೀಯರೇ, ಇಲ್ಲಿ ಒಂದಿಷ್ಟು ಕನ್ಫ್ಯೂಷನ್ ಆಗಿರುತ್ತೆ. ಸರ್, ನಮ್ಮ ಮಕ್ಕಳ ಒಂದು ವಯಸ್ಸು 6 ವರ್ಷ ಇನ್ನೂ ತುಂಬಿಲ್ಲ, ಹಾಗಾದರೆ ನಾವು 1ನೇ ತರಗತಿಗೆ ಅಡ್ಮಿಷನ್ ಮಾಡಬೇಕಾ? ಈಗಾಗಲೇ LKG UKG ಕಂಪ್ಲೀಟ್ ಆಗಿದೆ, ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಅಡ್ಮಿಷನ್ ಮಾಡಬೇಕಾಗಿದ್ದರೆ ಆಗಿದೆ, ಆದರೆ ಇನ್ನೂ 6 ವರ್ಷ ಕಂಪ್ಲೀಟ್ ಆಗಿಲ್ಲ. ಸೊ ಹಾಗಾದರೆ ನಾವು ಅಡ್ಮಿಷನನ್ನು ಮಾಡಲಿಕ್ಕೆ ಆಗುತ್ತಾ? ಮಾಡಲಿಲ್ಲ ಅಂದರೆ 1 ವರ್ಷ ವಿದ್ಯಾರ್ಥಿಯ ಒಂದು ಶೈಕ್ಷಣಿಕ ವರ್ಷ ಹಾಳಾಗ್ತದೆ ಅಂತ ಸಾಕಷ್ಟು ಪ್ರಶ್ನೆಗಳು ಈ ಒಂದು ಪಾಲಕರಿಂದ ಇತ್ತು. ಸೊ ಇದನ್ನು ಗಮನಿಸಿದಾಗ ಒಂದು ಸರ್ಕಾರವು ಒಂದು ಬ್ರೇಕಿಂಗ್ ನ್ಯೂಸನ್ನು ಕೊಟ್ಟಿದೆ, ಒಂದು ಆದೇಶವನ್ನು ಕೊಟ್ಟಿದೆ. ಸೊ ಆದ್ಮೇಲೆ ನಾವೆಲ್ಲ ಗಮನಿಸಿದಂತೆ ಈ ಒಂದು ಶಿಕ್ಷಣ ಹಕ್ಕು ಕಾಯ್ದೆ ಏನಿದೆ, ಈ ಒಂದು RTE ಕಾಯ್ದೆ ಅಡಿಯಲ್ಲಿ 2009 ಕಾಯ್ದೆ ಏನಿದೆ, ಇದರ ಅಡಿಯಲ್ಲಿ ಕಡ್ಡಾಯವಾಗಿ 1ನೇ ವರ್ಷಕ್ಕೆ ನೀವು ಅಡ್ಮಿಷನನ್ನು ಪಡಿಬೇಕಾದರೆ 6 ವರ್ಷಗಳು ಕಂಪ್ಲೀಟ್ ಆಗಿರಬೇಕು. 6 ವರ್ಷಗಳು ಪೂರ್ಣಗೊಂಡಿರೋ ಮಗುವನ್ನು ಮಾತ್ರ 1ನೇ ತರಗತಿಗೆ ಅಡ್ಮಿಷನನ್ನು ತೆಗೆದುಕೊಳ್ಳಲಿಕ್ಕೆ ಇಲ್ಲಿ ಅವಕಾಶ ಇದೆ. ಯಾಕಂದರೆ ಅದಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಇಲ್ಲಿ ಅಡ್ಮಿಷನನ್ನು 1ನೇ ತರಗತಿಗೆ ತೆಗೆದುಕೊಂಡ್ರೆ ಅವರು ಮಾನಸಿಕವಾಗಿ ದೈಹಿಕವಾಗಿ ಇನ್ನೂ ಸಂಪೂರ್ಣವಾಗಿ ಬೆಳವಣಿಗೆ ಆಗಿರೋದಿಲ್ಲ. ಇದರಿಂದ ಶೈಕ್ಷಣಿಕವಾಗಿ ಒತ್ತಡ ಆಗ್ತದೆ ಎಂಬುದು ಮನಗಂಡಿರುವಂಥ ಒಂದು ಶಿಕ್ಷಣ ಹಕ್ಕು ಕಾಯ್ದೆ ಅಡಿಯಲ್ಲಿ 6 ವರ್ಷ ಕನಿಷ್ಠ ವಯಸ್ಸು ಕಂಪ್ಲೀಟ್ ಆಗಬೇಕು ಎಂಬ ನಿಟ್ಟಿನಲ್ಲಿ ಈಗಾಗಲೇ ಆದೇಶ ಇದೆ. ಆದರೆ ಸಾಕಷ್ಟು ಪೋಷಕರು, ಸರ್ ಈಗಾಗಲೇ ನಮ್ಮ ಮಗು ಪೂರ್ವ ಪ್ರಾಥಮಿಕ ಅಂದರೆ LKG ಇರ್ಬೋದು, UKG ಇರ್ಬೋದು, ಅಂಗನವಾಡಿ ಇರ್ಬೋದು, ಇಲ್ಲಿ ಈಗಾಗಲೇ 2 ವರ್ಷ ಶೈಕ್ಷಣಿಕ ವರ್ಷವನ್ನು ಕಲಿತಿದ್ದಾನೆ, ಆದರೆ 1ನೇ ಒಂದು ತರಗತಿಗೆ ಅಡ್ಮಿಷನನ್ನು ಪಡಿಬೇಕಾದ್ರೆ ಜಸ್ಟ್ ನಮಗೆ 1 ಮಂತ್ ಆರ್ 2 ಮಂತ್ ಕಡಿಮೆ ಇದೆ, 6 ಇಯರ್ ಕಂಪ್ಲೀಟ್ ಆಗಿಲ್ಲ. ಸೊ ಹಾಗಾದರೆ ನಮ್ಮ ಒಂದು ಮಗು 1ನೇ ತರಗತಿಗೆ ಅಡ್ಮಿಷನ್ ಪಡೆದೇ ಇದ್ದರೆ ಒಂದು ಶೈಕ್ಷಣಿಕ ವರ್ಷ ಕಂಪ್ಲೀಟ್ ಆಗಿ ಹಾಳಾಗ್ತದೆ. ಸೊ ಈ ರೀತಿಯ ಸಾಕಷ್ಟು ಸಾವಿರಾರು ಮನವಿಗಳು ಸರ್ಕಾರಕ್ಕೆ ಸಲ್ಲಿಕೆ ಆಗಿದ್ದವು. ಸೊ ಈ ಒಂದು ಹಿನ್ನೆಲೆಯನ್ನು ಗಮನಿಸಿದಾಗ ಸರ್ಕಾರವು ಈ ಒಂದು ರಾಜ್ಯ ಶಿಕ್ಷಣ ನೀತಿ ಆಯೋಗ ಏನಿದೆ ಅದಕ್ಕೆ ಒಂದು ಮನವಿಯನ್ನು ಕೊಡುತ್ತೆ. ಸೊ ಹಾಗಾದರೆ 6 ವರ್ಷಕ್ಕಿಂತ ಕಡಿಮೆ ಇರುವಂಥ ಮಕ್ಕಳನ್ನು ನಾವು ಅಡ್ಮಿಷನ್ ತೆಗೆದುಕೊಳ್ಬೋದಾ ಅಂತ. ಸೊ ಅದನ್ನು ಸಂಪೂರ್ಣವಾಗಿ ಪರಿಶೀಲಿಸಿರುವಂಥ ರಾಜ್ಯ ಶಿಕ್ಷಣ ನೀತಿ ಆಯೋಗವು ಇಲ್ಲ, 6 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಖಂಡಿತವಾಗಿಯೂ ಕೂಡ 1ನೇ ತರಗತಿಗೆ ಅಡ್ಮಿಷನನ್ನು ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಆ ಮಕ್ಕಳು ಇನ್ನೂ ದೈಹಿಕವಾಗಿ ಮಾನಸಿಕವಾಗಿ ಇನ್ನೂ ಬೆಳವಣಿಗೆನೇ ಆಗಿರೋದಿಲ್ಲ. ಅಂಥ ಕಡಿಮೆ ವಯಸ್ಸಿನ ಮಕ್ಕಳನ್ನು 1ನೇ ತರಗತಿಗೆ ನೀವು ಏನಾದರೂ ಅಡ್ಮಿಷನನ್ನು ಕೊಟ್ಟರೆ ಅಲ್ಲೇನಾಗುತ್ತೆ, ಮುಂದೆ ಮಕ್ಕಳಿಗೆ ಒಂದು ಶೈಕ್ಷಣಿಕವಾದ ಭಾರ ಉಂಟಾಗ್ತದೆ ಅಂತ ತನ್ನ ಒಂದು ವರದಿಯಲ್ಲಿ ಸಲ್ಲಿಸಿತು. ಅದನ್ನು ಮತ್ತೊಂದು ಗಮನದಲ್ಲಿ ಏನು ಹೇಳುತ್ತೆ ಅಂದರೆ, ಈಗಾಗಲೇ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಕಂಪ್ಲೀಟ್ ಮಾಡಿದರೆ ಆ ಮಕ್ಕಳ ಶೈಕ್ಷಣಿಕ ಹಿತದೃಷ್ಟಿ, ಯಾಕಂದರೆ ಈಗಾಗಲೇ 2 ವರ್ಷ LKG UKG ಪೂರ್ವ ಪ್ರಾಥಮಿಕ ಕಂಪ್ಲೀಟ್ ಮಾಡಿದ್ದಾರೆ, ಒಂದು ವೇಳೆ ಅವರಿಗೆ 1ನೇ ತರಗತಿ ಅಡ್ಮಿಷನ್ ಕೊಡದೇ ಇದ್ದರೆ 1 ವರ್ಷ ಮಗು ಮನೆಯಲ್ಲಿರಬೇಕಾಗುತ್ತೆ. ಸೊ ಆ ಒಂದು ಮಗುವಿನ ಶೈಕ್ಷಣಿಕ ಹಿತದೃಷ್ಟಿಯಿಂದ ವಯಸ್ಸಿನಲ್ಲಿ ನೀವು ಕಡಿಮೆ ಮಾಡಬಹುದು ಅಂತ ಒಂದು ಶಿಫಾರಸನ್ನು ಮಾಡಿತ್ತು. ಈ ಒಂದು ಶಿಫಾರಸನ್ನು ಗಮನಿಸಿದ ಸರ್ಕಾರವು ಕೇವಲ 2025-26ನೇ ಸಾಲು, ಈಗೇನು ಜೂನ್ 2025ಗೆ ನಿಮ್ಮ ಮಗುವನ್ನು ಏನು ಅಡ್ಮಿಷನ್ ಮಾಡಿಸ್ತೀರಿ, ಈ ಒಂದು ವರ್ಷಕ್ಕೆ ಸಂಬಂಧಿಸಿದಂತೆ 5 ವರ್ಷ 5 ತಿಂಗಳ ಸೊ ಏನಿದೆ ಒಂದು ಸಡಿಲಿಕೆಯನ್ನು ಮಾಡಿದ್ದಾರೆ. 5 ವರ್ಷ 5 ತಿಂಗಳು ಪೂರ್ಣಗೊಂಡಿರುವ ಮಕ್ಕಳನ್ನು 1ನೇ ತರಗತಿಗೆ ಅಡ್ಮಿಷನನ್ನು ನೀವು ಮಾಡಬಹುದು. ಇದು ಕೇವಲ 2025-26 ಸಾಲಿಗೆ ಮಾತ್ರ ಇರ್ತದೆ. ಇನ್ನು ಮುಂದೆ 26-27ಗೆ ಆ್ಯಸ್ ಇಟ್ ಈಸ್ ಆಗಿ 6 ಇಯರ್ಸ್ ಕಂಪ್ಲೀಟ್ ಆಗಿರುವಂಥ ಮಗುವನ್ನು ಮಾತ್ರ ಫಸ್ಟ್ ಸ್ಟ್ಯಾಂಡರ್ಡ್ಗೆ ನೀವು ಅಡ್ಮಿಷನನ್ನು ಮಾಡ್ಬೋದು. ಸೊ ಪಾಲಕರೇ, ನಿಮ್ಮ ಮಗು ಏನಾದರೂ 6 ವರ್ಷ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂದರೆ 5 ವರ್ಷ 5 ತಿಂಗಳು ಕಂಪ್ಲೀಟ್ ಆಗಿದ್ದರೂ ಕೂಡ ನೀವು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಡ್ಮಿಷನನ್ನು ಕೊಡ್ಬೋದು. ಇನ್ನು 5 ವರ್ಷ 5 ತಿಂಗಳು ಕೂಡ ಕಂಪ್ಲೀಟ್ ಆಗಿಲ್ಲ, 5 ಇಯರ್ಸ್ 4 ಮಂತ್ಸ್ ಎಲ್ಲ ಹೀಗಿದೆ ಅಂದರೆ ನಿಮ್ಮ ಮಗುವನ್ನು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್ ಮಾಡಲಿಕ್ಕೆ ಆಗೋದಿಲ್ಲ. 5 ವರ್ಷ 5 ತಿಂಗಳು ಕನಿಷ್ಠ ವಯಸ್ಸು ಆಗಿರಬೇಕು. ಸೊ ಅಂಥ ಮಗುವನ್ನು ಅಡ್ಮಿಷನನ್ನು ಮಾಡ್ಬೋದು. ಸೊ ನಿಮ್ಮ ಮಗು ಕೂಡ ಇನ್ನೂ 6 ವರ್ಷ ಕಂಪ್ಲೀಟ್ ಆಗಿಲ್ಲ, ಫಸ್ಟ್ ಸ್ಟ್ಯಾಂಡರ್ಡ್ ಅಡ್ಮಿಷನ್ ಏನು ಮಾಡ್ಬೋದು ಅಂತ ನೀವು ಚಿಂತೆಗೆ ಒಳಗಾಗಿದ್ದರೆ ನಿಮಗೆ ಒಂದು ಗುಡ್ ನ್ಯೂಸ್ ಇದೆ. ನಿಮ್ಮ ಮಕ್ಕಳು 5 ವರ್ಷ 5 ತಿಂಗಳಾಗಿದ್ದರೆ ನೀವು ನಿಮಗೆ ಇಷ್ಟಪಟ್ಟಿರುವಂಥ ಶಾಲೆಯಲ್ಲಿ ಅಡ್ಮಿಷನನ್ನು ಮಾಡ್ಬೋದು ಅಂತ ಹೇಳ್ತಾ, ಈ ರೀತಿಯ ಶೈಕ್ಷಣಿಕ ಒಂದು ಮಾಹಿತಿ ಬೇಕಾದರೆ, ಶೈಕ್ಷಣಿಕ ಇನ್ಫಾರ್ಮೇಷನ್ ಬೇಕಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರಗಳು. ಜೈ ಹಿಂದ್, ವಂದೇ ಮಾತರಂ.